El problema no es cuando entra, sino cuando sale. ಇದ್ರೆ ನಮ್ಮ ನೆಮ್ಮದಿಯಾಗಿರ್ಬೇಕು. ಮತ್ತೆ ವಾಪಸ್ ಜೈಲು ಹೋದ್ರು ದರ್ಶನ್. ಲಾಯರ್ ಆಗಿ ಏನ್ ಹೇಳ್ತೀರಾ? A1 ಪವಿತ್ರ ಗೌಡ ಇದಾರಲ್ಲ, ಅವರ ನಡವಳಿಕೆನೇ ಇದಕ್ಕೆಲ್ಲ ಕಾರಣ. ಸೈಕಾದೆ ನೀನು ತುಂಬಾ ಲೈಕಾದೆ ನಾನು. ಪ್ರಥಮ್ದು ಅತಿ ಆಗ್ಲಿಲ್ವಾ ಆ ವಿಷಯದಲ್ಲಿ? ತಮ್ಮ ನಡ್ಕೊಂಡ್ರೆ ಪ್ರಥಮ ಮೇಲೆ ಅಫೇರ್ ಆಗುತ್ತೆ. ಅದೇನು ಪ್ರಥಮ ಏನ್ ದೊಡ್ಡವನೇನಲ್ಲ ಸರ್. ದರ್ಶನ್ಗೆ ಹಿಂಗ್ ಆಗ್ಲೇಬೇಕು ಅನ್ನೋ ಹಿಂದೆ ಕೆಲಸ ಮಾಡ್ತಾರಲ್ಲ ಸುಮಾರು ಜನ ಇದ್ದಾರ. ಯಾಕೆ ದರ್ಶನನ್ನೇ ಇಟ್ಕೊಂಡಿದ್ದಾರೆ ಅಂದ್ರೆ ಇದರಿಂದ ಯಾರೋ ಪ್ರಬಲವಾಗಿ ತುಂಬಾ ಕೆಲವು ವರ್ಕ್ ಮಾಡ್ತಾ ಇದಾರೆ. ಮುನ್ರತ್ನವ್ರು ಕೂಡ ಅಡ್ವೈಸ್ ಮಾಡದಂತೆ ಕುಮಾರಣ್ಣನ ಮೇಲೆ ಮಾಡಬೇಡಿ ಅಂತ. ಮುನ್ರತ್ನವ್ರು ಬೇರೆ ಯಾರು ಅಲ್ಲ, ದರ್ಶನ್ ಜೊತೆ ಪ್ರೊಡ್ಯೂಸ್ ಮಾಡಿದಂಥವ್ರು. ಹೈಕೋರ್ಟ್ಗೆ ದಿಕ್ ತಪ್ಪಿಸ್ಬಿಟ್ರ ಅನ್ನೋದು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್. ನಾವು ತಪ್ಪು ಮಾಡ್ಬೇಕಾದ್ರೆ 1000 ಸತಿ ಯೋಚನೆ ಮಾಡ್ಬೇಕು, ಇನ್ಕ್ಲೂಡಿಂಗ್ ನಾನು ಸೇರಿ. ಸೊ ದರ್ಶನ್ ಕೇಸು ಮತ್ತೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಒಂದು ಕಲ್ಲಲ್ಲಿ ಎರಡಕ್ಕೆ ಹೊಡೆದ್ರ. ಪ್ರಜ್ವಲ್ ಕೇಸಲ್ಲಿ ಕಾಂಗ್ರೆಸ್ ಅವರು ಒಂದು ಉದಾಹರಣೆ ಸೆಟ್ ಮಾಡಿದ್ರು. ಪ್ರಜ್ವಲ್ ಮುಡ್ತೀರಾ ಅಂತೇಳಿ ದರ್ಶನ್ ಕೂಡ ಒಂದು ಶಕ್ತಿ ಅದನ್ನು ಕೂಡ ಒಳಗಡೆ ಕಳಿಸಿದೆ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು. ಸೊ ಮತ್ತೆ ವಾಪಸ್ ಜೈಲು ಹೋದ್ರು ದರ್ಶನ್. ಹಾ ಸರ್. ಸೊ ನೀವೊಬ್ರು ಲಾಯರ್ ಆಗಿ ಏನ್ ಹೇಳ್ತೀರಾ? ಸರ್, ಈಗ ಕ್ರೈಮ್ ಆಗಿದೆಯೋ ಬಿಟ್ಟಿದೆಯೋ, ಇನ್ವೆಸ್ಟಿಗೇಷನ್ ಮುಗಿದಿದೆ, ಚಾರ್ಜ್ ಶೀಟ್ ಫೈಲ್ ಮಾಡಿದೆ, ಟ್ರಯಲ್ ಶುರುವಾಗಿದೆ, ಕೋರ್ಟ್ ಡಿಸೈಡ್ ಮಾಡುತ್ತೆ. ಮೊದಲನೇದು. ಎರಡನೇದು, ದರ್ಶನ್ ಜೈಲ್ಗೆ ಹೋಗ್ಬೇಕಾದ್ರೆ ಇಬ್ರು ತುಂಬಾ ಪ್ರಮುಖವಾದಂತ ಪಾತ್ರ ವಹಿಸಿದ್ದಾರೆ. ಒಂದು ಪವಿತ್ರ ಗೌಡ ಅವರು, A1 ಪವಿತ್ರ ಗೌಡ ಇದಾರಲ್ಲ, ಅವರ ನಡವಳಿಕೆನೇ ಇದಕ್ಕೆಲ್ಲ ಕಾರಣ. ಇನ್ಫ್ಯಾಕ್ಟ್ ಒಬ್ಬ ಸ್ಟಾರ್ ಇವತ್ತು ಜೈಲಲ್ಲಿ ಇದ್ದಾನೆ ಅಂತಂದ್ರೆ ಖಂಡಿತವಾಗಿ ಅದು ಸರಿನೋ ತಪ್ಪ ಬೇರೆ ವಿಚಾರ. ಬಟ್ ಬೇರೆಯವರು ಅವನ ಜೊತೆಲಿ ಇದು ಬಳಸ್ಕೊಂಡ್ರಲ್ಲ, ಎಸ್ಪೆಷಲಿ ಪವಿತ್ರ ಗೌಡ ಅವರು ಇದಾರಲ್ಲ, ಅವರ ಪಾತ್ರ ತುಂಬಾ ದೊಡ್ಡದು. ಎರಡನೇದಾಗಿ, ಈಗ ನೋಡಿ, ಹೊರಗಡೆ ಬಂದ್ಮೇಲೆ ಆರಾಮಾಗಿ ಇದ್ದಿದ್ರೆ ಏನ್ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಸರ್ಕಾರ ಯಾಕೆ ಅಪೀಲ್ ಹೋಯ್ತು ಅಂತಂದ್ರೆ, ಇವರು ಈ ಫ್ಯಾನ್ಸ್ ಏನಿದ್ದಾರೆ, ನನ್ನ ಫ್ಯಾನ್ಸ್ ಹೇಳಕ್ ಇಷ್ಟಪಡ್ತೀನಿ. ಸ್ಪೆಷಲಿ ಇವತ್ತೇನಾದ್ರೂ ಎರಡನೇ ಬಾರಿ ದರ್ಶನ್ ಅವರು ವಾಪಸ್ ಹೊರಗಡೆ ಹೋಗಿದ್ರೆ ನಮ್ಗೆ ಯಾರಿಗೂ ಖುಷಿ ಇಲ್ಲ, ಖಂಡಿತವಾಗಿ ಹೇಳ್ತೀವಿ. ನಾವು ಒಬ್ಬರ ದುಃಖದಲ್ಲಿ ಸಾಧ್ಯವಾದ್ರೆ ಕಣ್ಣೋರ್ಸಕ್ ಟ್ರೈ ಮಾಡ್ತೀವಿ ಹೊರತು ನಾವ್ ಯಾವತ್ತು ಅದರಲ್ಲಿ ಬೇರೆಯವ್ರ ಮನೆ ಬೆಂಕಿ ಉರಿತಾ ಇದ್ರೆ ನಾವ್ ಯಾವತ್ತು ಚಳಿ ಕಾಯಿಸ್ಕೊಳ್ಳೋ ವ್ಯಕ್ತಿಗಳಲ್ಲ. ಇವತ್ತೇನಾದ್ರೂ ದರ್ಶನ್ ಒಳಗಡೆ ಹೋಗಿದ್ರೆ ಅದಕ್ಕೆ ಕಾರಣ ಒಂದು ಪವಿತ್ರ ಗೌಡ ಆದ್ರೆ, ಎರಡನೇದು ಅವ್ರ ಫ್ಯಾನ್ಸ್ ಸರ್. ಕೆಲ ಫ್ಯಾನ್ಸು, ಎಲ್ಲರೂ ಅಲ್ಲ. 90% ನೋಡಿ ಆನಂದ ಪಡೋರಿದೆ, ಒಂದು 10% ಈ ನೋಡಿ ಮೊನ್ನೆ ಪ್ರಥಮ ವಿಚಾರ ಯಾವ ಟೈಮಲ್ಲಿ ಮುನ್ನೆಲೆಗೆ ಬಂತು ಅಂತಂದ್ರೆ, ಡ್ರ್ಯಾಗರ್ ಇಟ್ ಅಂತ ವಿಚಾರ, ಯಾರೋ ಬೇಕರಿ ರಘು ಅಂತೆ, ಅದು ಸಂಬಂಧ ಇಲ್ದಾರನ್ನ ಅಲ್ಲಿ ಸೇರ್ಸದಿಲ್ಲ. ಅಲ್ಲಿಗೂ ದರ್ಶನ್ಗೂ ಸಂಬಂಧ ಇಲ್ದೇ ಇರೋರ್ನ ಸರಿ ಹೇಳ್ಬೋದಾಗಿತ್ತಲ್ಲ. ಈಗಲ್ಲ ಇವರು ದರ್ಶನ್ ಅವರ ಪತ್ನಿಯ ಮುಖಾಂತರ ನನಗೆ ಸಂಬಂಧ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಮುಗಿದೋಗಿತ್ತು. ಐ ಡಿಸೋನ್ ಹಿಮ್ ಅಂತ. ಅಲ್ಲಲ್ಲ, ಇವಾಗ ಏನಂತ ಅಂದ್ರೆ ದರ್ಶನ್ ನನಗೂ ಅದಕ್ಕೂ ವಿಚಾರಕ್ಕೆ ಸಂಬಂಧನೇ ಇರೋದಿಲ್ಲ. ಅವನು ಯಾರೋ ಎಲ್ಲ ಹೋಗಿರ್ತಾನೆ, ಇವನು ಯಾರಿಗೋ ಏನೋ ಹೇಳಿಲ್ಲ. ಎಲ್ಲಿ ಕೂಡ ದರ್ಶನ್ ಅವರು ಆ ಹೇಳಿಕೆಯನ್ನ ಕೊಟ್ಟೇ ಇಲ್ಲ ಸರ್. ಅಲ್ಲಲ್ಲ, ಅಂದ್ರೆ ನಾನು ಹೇಳ್ತಾ ಇರೋದು, ಅವ್ರು ಯಾಕೆ ಕೊಡ್ಬೇಕು ಅಂತ, ದರ್ಶನ್ ಯಾಕೆ ಕೊಡ್ಬೇಕು? ಫ್ರೆಂಡ್ಲಿ ಸರ್, ಅವ್ರು ದರ್ಶನ್ ಅವರ ಫ್ಯಾನ್ಸ್ ಅಂತಾನೆ ಅವ್ರು. ಈಗ ಸಾವಿರಾರು ಜನ ಹೇಳ್ತಾರೆ. ಈಗ ಆಯ್ತು ಸರ್, ಈಗ ಇವರು ಯಾರು ಪ್ರಥಮ ಏನೋ ಸುಳ್ಳು ಹೇಳ್ತಾರೆ ಅಂತ ಅನ್ಕೊಳೋಣ. ಇದು ನಮ್ಮ ಯಾರು ಒಡ್ಕೊಲ್ಲ ರಮ್ಯಾ ಅವರ ವಿಚಾರದಲ್ಲಿ 5 ಜನ. ಅಲ್ಲ, ರಮ್ಯಾ ವಿಚಾರದಲ್ಲಿ ಅದೇನ ಮಾತಾಡಂಗಿಲ್ಲ, ಅದು ಓಕೆ, ಇಟ್ಸ್ ಅ ಫಾಲ್ಟ್. ಸರ್, ಮತ್ತೆ ಇನ್ನೊಂದೇನಂತ ಅಂದ್ರೆ, ಇಲ್ಲಿ ಡ್ರ್ಯಾಗರ್ ಇಟ್ಟಿರೋದು ಬೇರೆ ಯಾರು ಅಲ್ಲ, ಅವ್ರ ಜೊತೆನೆ ಸೆಲ್ಲಲ್ಲಿ ಇದ್ದಂತ ಯಾರೋ ಬೇಕರಿ ರಘು ಅಂತೆ. ದಟ್ ಇಸ್ ಐಡೆಂಟಿಫೈಡ್. ಗೊತ್ತಿಲ್ಲ. ಅಲ್ಲ, ಅದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಡ್ರ್ಯಾಗರ್ ಯಾರು ಇಟ್ರು ಅಂತ. ಹಂಗಾಗಿ ಅವ್ರ ಜೊತೆಲಿ ಜೈಲಲ್ಲಿ ಇದ್ದಂತವ್ರೆ ಅವ್ರು ಡ್ರ್ಯಾಗರ್ ಇಟ್ಟಿದ್ದು ಅಂತ ಪ್ರಥಮ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ ಮುಂದೆ ಅದಲ್ಲ, ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಐ ಆಮ್ ಶ್ಯೂರ್ ನಮ್ಗೆ ಪ್ರಥಮ್ದು ಅತಿ ಆಗ್ಲಿಲ್ವಾ ಆ ವಿಷಯದಲ್ಲಿ? ಸರ್, ಈಗ ನೀವು ಹೇಳಿದ್ರಿ ಅದ್ರಲ್ಲಿ ಲಿಮಿಟ್ ಇರಬೇಕು. ಅಲ್ಲ ಸರ್, ಈಗ ಒಂದು ಕೊಲೆ ಆರೋಪ ಹೊತ್ತಿರುವಂತ ದರ್ಶನ್ ಅವರು ಅವ್ರ ಫ್ಯಾನ್ಸ್ಗಳು ಅಷ್ಟೇ ಜವಾಬ್ದಾರಿಯಿಂದ ನಡ್ಕೊಳ್ಳೋದು. ನಡ್ಕೊಂಡ್ರೆ ಪ್ರಥಮ ಮೇಲೆ ಅಫೇರ್ ಆಗುತ್ತೆ. ಅದೇನು ಪ್ರಥಮ ಏನ್ ದೊಡ್ಡವನೇನಲ್ಲ ಸರ್. ಅತಿರೇಕ ಮಾಡಿದಾಗ ಅವ್ರು ಕೂಡ ಆಗುತ್ತೆ. ಬಟ್ ನಾವು ಆಲ್ರೆಡಿ ಹಳ್ಳದಲ್ಲಿದ್ದಾಗ ನಾವು ಅತಿ ಹೆಚ್ಚಿನ ಜವಾಬ್ದಾರಿ ಇರ್ಬೇಕಾಗತ್ತೆ. ಪಾಸಿಬಲಿ ನನಗೇನ್ ಅನ್ಸಿದ್ದು ಅಂತಂದ್ರೆ, ಒಂದು ಮೆಡಿಕಲ್ ಬೇಲ್ ತಗೊಂಡು ಹೊರಗಡೆ ಬಂದು ಆ ಮೆಡಿಕಲ್ ಇನ್ಪುಟ್ಸ್ ಅನ್ನ ಸರಿಯಾಗಿ ನಡವಳಿಕೆ ಮಾಡ್ಕೊಂಡಿದ್ದು ಒಂದು ತೊಂದರೆ ಆಗಿದೆ. ಎರಡನೇದು, ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ರೀತಿಯ VIP ಟ್ರೀಟ್ಮೆಂಟ್ ಕೊಡಬಾರ್ದು, ಮುಂಚೆ ನಡೆದಂತ ಘಟನೆ ನಡೀಬಾರ್ದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ರಿಂದ ಸರ್, ಇಂಗ್ರೀಡಿಯೆಂಟ್ಸ್ ಒಂದು ಮೆಡಿಕಲ್ ಬೇಲು, ಅದನ್ನ ಅವರು ಹೊರಗಡೆ ಬಂದು ಅದನ್ನ ಮಾಡದಿರಂತದ್ದು. ಎರಡನೇದು, ಅಲ್ಲಿ ಜೈಲಲ್ಲಿ ಆದಂತ FIR ಮತ್ತೆ ಆ ಘಟನೆಗಳು. ಮೂರನೇದಾಗಿ ಇದೆ ರಮ್ಯಾ ಘಟನೆ. ಮತ್ತೆ ಎಲ್ಲದೂ ಹೋಗ್ತಾ ಇದೆ. ಮೋಸ್ಟ್ಲಿ ಅವರು ಚಾನ್ಸಸ್ ಅಡ್ಡಗೋಡೆ ಮೇಲೆ ದೀಪ ಇತ್ತು ಅನ್ಸುತ್ತೆ, ನೆಗೆಟಿವ್ ಆಯ್ತಾ ಹೋಯ್ತು. ಪ್ರಥಮ್ದು ಮತ್ತೆ ರಮ್ಯಾ ಅವ್ರದ್ದು ಇಟ್ ಆಡೆಡ್ ಮೋರ್ ವೆಯ್ಟೇಜ್. ಇದ್ರ ಹಿಂದೆ
ಒಂದೇ ದರ್ಶನ್ಗೆ ಹಿಂಗ್ ಆಗ್ಲೇಬೇಕು ಅನ್ನೋ ಎಷ್ಟು ಹಿಂದೆ ಕೆಲಸ ಮಾಡ್ತಾರಲ್ಲ ಸುಮಾರು ಜನ ಇದ್ದಾರ. ಸರ್ ಈಗ ನಮ್ಗೂ ಅಂದ್ರೆ ಪೊಲಿಟಿಕಲಿ ಆಗ್ಲಿ ಅಥವಾ ಬೇರೆ ರೀತಿ ಆಗ್ಲಿ ಸಿನಿಮಾ ಸರ್ ನನಗೆ ಡೆಫಿನೆಟ್ಲಿ ಈಗ ನನಗೂ ನೋಡಿ ನನ್ಗೆ ಎಲ್ಲರೂ ಸ್ನೇಹಿತ ಅಂತ ಹೇಳಕ್ಕಾಗಲ್ಲ, ನನ್ನ ವಿರೋಧ ಮಾಡುವಂತರು ಸಾಕಷ್ಟು ಜನ ಇರ್ತಾರೆ. ಅದೇ ರೀತಿ ದರ್ಶನ್ ವಿಚಾರದಲ್ಲೂ ಕೂಡ ಇದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಈಗ ಅವ್ರಿಗೆ ಚಾನ್ಸ್ ಕೊಡ್ತಾ ಇರೋದು ಯಾರು? ಇವರೇನೆ ಫ್ಯಾನ್ಸ್ ಚಾನ್ಸ್ ಕೊಡ್ತಾ ಇದಾರೆ. ಆಮೇಲೆ ದರ್ಶನ್ ನಡವಳಿಕೆ ಕೂಡ ಚಾನ್ಸ್ ಕೊಡ್ತಾ ಇದೆ. ಒಂದು ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದ ಮೇಲೆ ಅದು ಆಪರೇಷನ್ ಮಾಡಿಸ್ಕೊಳ್ಬೇಕಾಗಿತ್ತು, ಮಾಡಿಸಿಲ್ಲ. ಆಮೇಲೆ ಜೈಲಿಗೆ ಹೋದಾಗ ನಾವು ಆ ನಡವಳಿಕೆ, ನಾನು ಕೂಡ 97 ದಿವಸ ನಾನು ಜೈಲಲ್ಲಿದ್ದೆ, ನಾನು ಕೂಡ ಆ ಬಿಹೇವಿಯರ್ ಮಾಡಿಕೊಳ್ಬಹುದಾಗಿತ್ತು. ಅಲ್ಲಿ 13 ಜನ ಸಸ್ಪೆಂಡ್ ಮಾಡಿ 2 FIR ಹಾಕ್ಸ್ಕೊಂಡು ಮತ್ತೆ ಆ ಫೋಟೋಗಳನ್ನ ಹೊರಗಡೆ ಬಿಟ್ಕೊಂಡು ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾಕೆ ದರ್ಶನ್ ಹಿಡ್ಕೊಂಡಿದ್ದಾರೆ ಅಂದ್ರೆ ಇದ್ರಿಂದ ಯಾರೋ ಪ್ರಬಲವಾಗಿ ತುಂಬಾ ಕೆಲವು ವರ್ಕ್ ಮಾಡ್ತಾ ಇದಾರೆ. ಇಲ್ಲ ಅಂದ್ರೆ ಯಾರನ್ನೂ ಅಷ್ಟೊಂದು ಈಸಿಯಾಗಿ ಮಾಡಕ್ಕಾಗಲ್ಲ. ಈಗ ನಿಮ್ಮನ್ನ ಮುಗಿಸ್ಬೇಕಂತ ಅಂದ್ರೆ ನಿಮ್ ಹಿಂದೆ ನಿಮ್ಗೆ ಆಗದೆ ಇದಾರೆ ಸುಮಾರು ಜನ ಇರ್ತಾರೆ, ಅವಾಗ್ಲೇನೆ ನಿಮ್ಮನ್ನ ಹೊಡೆಯಕ್ಕಾಗದು. ಸೊ ಇಲ್ಲ ಯಾಕೆ ವರ್ಕ್ ಮಾಡ್ತಾ ಇರಲ್ಲ ಆ ತರ ಜನ? ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ನೇರವಾಗಿ ಹೇಳ್ಬೇಕು ಅಂದ್ರೆ ಅಲ್ಲಿ ಮಂಡ್ಯದಲ್ಲಿ ಹೋಗಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕ್ಯಾನ್ವಾಸಿಂಗ್ ಮಾಡಿದಾಗ ಅಲ್ಲಿ ಇವರು ಮುನ್ರತ್ನ ಅವರು ಕೂಡ ಅಡ್ವೈಸ್ ಮಾಡದಂತೆ ಕುಮಾರಣ್ಣನ ಮೇಲೆ ಮಾಡಬೇಡಿ ಅಂತ. ಮುನ್ರತ್ನ ಅವ್ರು ಬೇರೆ ಯಾರು ಅಲ್ಲ, ದರ್ಶನ್ ಜೊತೆ ಪ್ರೊಡ್ಯೂಸ್ ಮಾಡಿದಂತವ್ರು, ದರ್ಶನ ಫಿಲಂಗಳನ್ನ ಮಾಡಿದಂತವ್ರು, ದರ್ಶನ್ಗೆ ಜೊತೆಲಿ ಇಟ್ಕೊಂಡಂತವ್ರು. ಅವರು ಕೂಡ ಹೇಳದಂತೆ ಕುಮಾರಣ್ಣನ ಮೇಲೆ ಮಾಡಕ್ ಹೋಗ್ಬೇಡ ಅಂತ. ಬಟ್ ಅಲ್ಲಿ ನಾನು ಕೇಳ್ಪಟ್ಟಿದ್ದು, ಸರಿನೋ ಸುಳ್ಳೋ ಗೊತ್ತಿಲ್ಲ ನನಗೆ. ಕುಮಾರಸ್ವಾಮಿ ಅವರ ವಿರುದ್ಧ ಮಾಡಕ್ ಹೋದಾಗ ದರ್ಶನ್ ಅವರು ಹೇಳಿದ್ದೇನೋ ಅಂತಂದ್ರೆ ನನಗೆ ಚನ್ನಪಟ್ಟಣಕ್ಕೆ ಅದೇ ನಿಖಿಲ್ ಕುಮಾರಸ್ವಾಮಿ ಜಾಗದಲ್ಲಿ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗುತ್ತೆ, ಹಂಗಾಗಿ ನಾನು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕು ಅಂತ ಪೊಲಿಟಿಕಲಿ ಕೂಡ ಇರಬಹುದು ಸರ್, ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಅವ್ರ 1000 ಪ್ರೆಷರ್ ಹಾಕ್ಲಿ, ನಾವು ಕರೆಕ್ಟ್ ಆಗಿದ್ದು. ಈಗ ಮೆಡಿಕಲ್ ಬಿಲ್ ತಗೊಂಡ, ಈಗ ದೀಪಕ್ ಅಂತ ಇದ್ದಾನೆ ಆ ಕೇಸಲ್ಲಿ, ಅವನಿಗೆ ಅಬ್ಜೆಕ್ಷನ್ ಹಾಕಿಲ್ಲ ಪ್ರಾಸಿಕ್ಯೂಷನ್, ಹಂಗೆ ಹೊರಗಡೆ ಬಂದ್ರು. ರೆಗ್ಯುಲರ್ ಬೆಲೆ ಬಂದ ದೀಪಕ್ ಅಂತ. ಮೋಸ್ಟ್ಲಿ ಇವರು ಮುನ್ರತ್ನ ಅವರ ಅಕ್ಕನ ಮಗನೇ ಅನ್ಕೊಂತೀನಿ, A13. ಅವನಿಗೆ ಅಬ್ಜೆಕ್ಷನ್ ಹಾಕಿಲ್ಲ, ಯಾಕಂದ್ರೆ ಅವನ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿ ತುಂಬಾ ಕಡಿಮೆ, ಹಂಗಾಗಿ ಅಬ್ಜೆಕ್ಷನ್ ಹಾಕಿಲ್ಲ. ದರ್ಶನ್ ಅವರು ಮೆಡಿಕಲ್ ಸಪೋರ್ಟ್ ತಗೊಳೋದಕ್ಕಿಂತ ಅದನ್ನ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ಗೆ ದಿಕ್ ತಪ್ಪಿಸ್ಬಿಟ್ರ ಅನ್ನೋದು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನ್. ಸೊ ಅದು ತಗೊಂಡಿರ ರೆಗ್ಯುಲರ್ ಬೇಲ್ ಇನ್ನೊಂದ್ 2 ಸತಿ ರಿಜೆಕ್ಟ್ ಆದ್ರೂ ಪರವಾಗಿಲ್ಲ, ರೆಗ್ಯುಲರ್ ಬೇಲ್ ಟ್ರೈ ಮಾಡಿ ಸತ್ಯವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ನನ್ಗೊಂದು ಹೆಂಡತಿ ಇದಾರೆ, ಮಕ್ಳಿದಾರೆ, ನಂದೇ ಆದಂತ ಫ್ಯಾನ್ಸ್ ಇದೆ, ನನ್ ಮೇಲೆ ಇನ್ವೆಸ್ಟ್ ಮಾಡಿರುವಂತ ಪ್ರೊಡ್ಯೂಸರ್ಸ್ ಇದಾರೆ, ಮತ್ತೆ ನನಗೂ ಕೂಡ ತಪ್ಪಿನ ಅರಿವಿದೆ, ಆಮೇಲೆ ನನಗೂ ಕೂಡ ಇದೆಲ್ಲ ನನ್ನ ಮೇಲೆ ಆಗ್ಬಿಟ್ಟಿದೆ, ನನಗೊಂದು ಅವಕಾಶ ಕೊಡಿ, ನಾನು ಯಾರನ್ನು ಕೂಡ ಇನ್ಫ್ಲೂಯೆನ್ಸ್ ಮಾಡಲ್ಲ ವಿಟ್ನೆಸ್ಗಳನ್ನ. ಆಮೇಲೆ ಇನ್ಫ್ಯಾಕ್ಟ್ ಒಂದು ಸೆಗ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಾಕ್ಷಿಗಳ ಮೇಲೆ ಇನ್ಫ್ಲೂಯೆನ್ಸ್ ಆಗಿದೆ ಅನ್ನೋದು ಕೂಡ ಒಂದಷ್ಟು ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಇದೆಯಂತೆ. ಅದನ್ನು ಕೂಡ ಸೀಲ್ಡ್ ಕವರ್ ಅಲ್ಲಿ ಐ ಥಿಂಕ್ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅನ್ನೋದು ನನಗೆ ಅದ್ರ ಬಗ್ಗೆ ದಾಖಲೆ ಗೊತ್ತಿಲ್ಲ, ಬಟ್ ನಾನು ಕೇಳ್ಪಟ್ಟೆ. ಆ ವಕೀಲರುಗಳು ಅದನ್ನ ಮಾತಾಡಿದಾಗ ಈ ವಿಟ್ನೆಸ್ಗಳ ಮೇಲೆ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ, ತುಂಬಾ ದೊಡ್ಡ ಇನ್ಫ್ಲೂಯೆನ್ಸ್ ಆಗಿದೆ, ಹಾಗಾಗಿನೇ ಈ ಬೇಲ್ ಕ್ಯಾನ್ಸಲ್ಗೆ ಅದು ಕೂಡ ಒಂದು ಕಾರಣ ಅನ್ನೋದು. ಹಾಗಾಗಿ ಸರ್ ಯಾರನ್ನೂ ಬ್ಲೇಮ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಹೇಳೋದೇನು ಅಂತಂದ್ರೆ ನಮ್ಮ ನಡವಳಿಕೆಗಳು ಬದಲಾವಣೆ ಮಾಡಿಕೊಂಡ್ರೆ ಸಾಕು. ಆಮೇಲೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ 9 ತಿಂಗಳಲ್ಲಿ ಟ್ರಯಲ್ ಕಂಡಕ್ಟ್ ಆಗಿ ಕನ್ವಿಕ್ಷನ್ ಕೂಡ ಆಗೋಯ್ತು. ಹಂಗಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ ಕೋರ್ಟ್ಗಳಿಂದ, ತಪ್ಪು ಮಾಡಿದ್ರೆ ನೀನ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ನಿಮ್ಗೆ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜ್ ಇದೆ. ಹಾಗಾಗಿ ನಾವ್ ಯಾರೂ ಕೂಡ ಕೋರ್ಟ್ಗಳನ್ನ, ವ್ಯವಸ್ಥೆಯನ್ನ, ಪ್ರಾಸಿಕ್ಯೂಷನ್, ಪೊಲೀಸನ್ನ, ತನಿಖೆಯನ್ನ ಅಥವಾ ನಾವು ತಪ್ಪು ಮಾಡ್ಬೇಕಾದ್ರೆ 1000 ಸತಿ ಯೋಚನೆ ಮಾಡಬೇಕು, ಇನ್ಕ್ಲೂಡಿಂಗ್ ನಾನು ಸೇರಿ. ರಾಜ್ಯದ ಜನತೆ ಆಗಿರ್ಬೋದು, ರಾಜ್ಯದಲ್ಲಿರುವಂತ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಪ್ರತಿಯೊಬ್ರು ಅಷ್ಟೇ ತಪ್ಪು ಮಾಡಕ್ ಮುಂಚೆ 1000 ಸತಿ ಯೋಚನೆ ಮಾಡಿ ಕಾನೂನನ್ನ, ಮತ್ತೆ ಯಾರೋ ನಮ್ಮನ್ನ ಬಚಾವ್ ಮಾಡ್ತಾರೆ, ನಮ್ ಬ್ಯಾಕ್ ಗ್ರೌಂಡ್ ಯಾರೋ ಇದಾರೆ ಅಂತಂದ್ರೆ, ಪ್ರಜ್ವಲ್ ರೇವಣ್ಣ ಅವ್ರ ಹಿಂದೆ ದೊಡ್ಡ ವ್ಯವಸ್ಥೆನೇ ಇತ್ತು, ಆದ್ರೂ ಕೂಡ ಕನ್ವಿಕ್ಷನ್ ಆಯ್ತು. ದರ್ಶನ್ ಅವ್ರ ಹಿಂದೆ ದೊಡ್ಡ ಅಭಿಮಾನ ಬಳಗ ಇತ್ತು, ಅವ್ರಿಗೆ ಬೇಕಾದಂತ ಸರ್ಕಾರದಲ್ಲಿ ಇರುವಂತ ವ್ಯಕ್ತಿಗಳಿದ್ರು, ಆದ್ರೂ ಕೂಡ ಮತ್ತೆ ಸೆಕೆಂಡ್ ಟೈಮ್ ಜೈಲು ಹೋದ್ರು. ವಿನಯ್ ಕುಲಕರ್ಣಿ ಕಣ್ಣು ಮುಂದೆ ಇದ್ದಂತ ಕೇಸು, ಇಫ್ ಐ ನಾಟ್ ರಾಂಗ್ MLA ಅನ್ಕೊಂತೀನಿ, ಸಿಟಿಂಗ್ MLA, ಕಾಂಗ್ರೆಸ್ MLA, ಇಫ್ ಐ ನಾಟ್ ರಾಂಗ್, ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ MLA ಅಲ್ವಾ? ಕಾಂಗ್ರೆಸ್ MLA ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಜೈಲಿಗೆ ಹೋಗ್ತಾರೆ ಅಂತಂದ್ರೆ, ಪ್ರಜ್ವಲ್ ರೇವಣ್ಣನ್ಗೆ ಕನ್ವಿಕ್ಷನ್ ಆಗುತ್ತೆ ಅಂತಂದ್ರೆ, ಕೊಟ್ಟಂತ ಬೇಲ್ನ, ಹೈಕೋರ್ಟ್ ಕೊಟ್ಟಂತ ಬೇಲ್ನ ಸುಪ್ರೀಂ ಕೋರ್ಟ್ ಮೊಟಕುಗೊಳಿಸಿ ಮತ್ತೆ ಸರೆಂಡರ್ ತಗೊಳ್ತದೆ ದರ್ಶನ್ ಅಂತ. ಸರ್ ಕಾನೂನು ಬಗ್ಗೆ ನಮ್ಗೆ ಜನರಿಗೆ ಹೆಚ್ಚಿನ ನಂಬಿಕೆ ಆಗ್ತಾ ಇದೆ. ನ್ಯಾಯಾಲಯಗಳ ಮೇಲೆ ತುಂಬಾ ದೊಡ್ಡ ನಂಬಿಕೆ ಶುರುವಾಗ್ತಾ ಇದೆ. ಮುಂಚೆನೂ ನಂಬಿಕೆ ಇತ್ತು, ಅದಕ್ಕೆ ಇನ್ನ ಐ ಥಿಂಕ್ ಪುಷ್ಟಿ ಕೊಟ್ಟಿದೆ ಅಂತ ಅನ್ಸುತ್ತೆ. ಯಾರು ಕೂಡ ತಪ್ಪುಗಳನ್ನ ಮಾಡಬೇಕಾದ್ರೆ 1000 ಜನತೆ ಯೋಚನೆ ಮಾಡಿ. ಇನ್ಫ್ಯಾಕ್ಟ್ ನಾನು ಮತ್ತೊಮ್ಮೆ ವಿಶ್ವನಾಥ್ ಅವ್ರಿಗೆ ಹೇಳೋದೇನು ಅಂತಂದ್ರೆ, ಇದನ್ನೆಲ್ಲ ನೋಡುವಂತ ವಿಶ್ವನಾಥ್ ಅವರೇ, ನೀವು ಆ ಹೇಳಿಕೆ ಮಾಡಬಾರ್ದಾಗಿತ್ತು. ಆಮೇಲೆ ನಾನೊಬ್ಬ ಗ್ರಾಮ ಪಂಚಾಯತಿ ಮೆಂಬರೂ ಅಲ್ಲ,
ನನ್ನಂತ ವ್ಯಕ್ತಿಯನ್ನ ಅಥವಾ ಹಂಗಂತ ನಾನೇನು ಕೇವಲನೂ ಅಲ್ಲ, ನಾನು ಜನರ ಧ್ವನಿ ಆಗಿದ್ದೀನಿ. ಬಟ್ ಆ ನೆಗೆಟಿವ್ ಅಲ್ಲಿ ಹೊಡಿತೀನಿ ಬಡಿತೀನಿ ನಮ್ಮ ಹುಡುಗರು ನುಗ್ತೀರಿ ಅಂತ ಹೇಳಿಕೆ ಇದೆಯಲ್ಲ, ಅದು ಇನ್ನು 1000 ವರ್ಷ ಆದ್ರೂ ಕೂಡ ಅಸೆಂಬ್ಲಿಯ ನಡವಳಿಕೆಯಲ್ಲಿ ಅದು ರೆಕಾರ್ಡ್ ಆಗಿದೆ. ಅದನ್ನ ಮಾಡಬಾರ್ದಾಗಿತ್ತು. ಒಬ್ಬ ಜವಾಬ್ದಾರಿಯಿಂದ MLA ಆಗಿ ನಾವೇನು ನಿಮ್ಮ ವಿರೋಧಿ ಅಲ್ಲ. ಅಕಸ್ಮಾತ್ ಪ್ರಶ್ನೆ ಮಾಡಿದ್ರೆ ನಾನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರಶ್ನೆ ಮಾಡಿದ್ದೀನಿ, ಸ್ವಲ್ಪ ಕೊಂಕಾಗಿ ಮಾತಾಡಿರ್ಬೋದು. ಅದು ಕೊಂಕಾಗಿ ಮಾತಾಡಿದ್ರೆ ಜನ ಇಷ್ಟಪಡೋದು. ಈಗ MLA ಸಾಹೇಬ್ರೆ ವಿಶ್ವನಾಥ್ ಸಾರ್ ಅಂತ ನನ್ಗೆ ಅನ್ಸಕ್ ಬರಲ್ಲ. ಯಾಕೆಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಕಾರ್ಪೊರೇಟರ್ ಆಗಿರ್ಬೋದು, MLA, MP, CM, PM, ಗವರ್ನರ್, ಸುಪ್ರೀಂ ಕೋರ್ಟು, ಇವರೆಲ್ಲರೂ ಕೂಡ ಕಾನೂನಡಿನಲ್ಲಿ ಪಬ್ಲಿಕ್ ಸರ್ವೆಂಟ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ. ಕಾನೂನಲ್ಲಿ ಅದೇ ಇರೋದು, ಸಾರ್ವಜನಿಕ ಸೇವಕರು ಅಂತ. ಇನ್ಫ್ಯಾಕ್ಟ್ ಜಯಪ್ರಕಾಶ್ ನಾರಾಯಣ ಅರೆಸ್ಟ್ ಮಾಡಿದಾಗ ಸೊಲಿಟ್ ಹೊಡೆದು ಹ್ಯಾಂಡ್ ಕಫ್ಸ್ ಆಗದಂತ ನಿದರ್ಶನ ಸಹ ನಮ್ಮ ದೇಶದಲ್ಲಿ ಇದೆ. ನಾವೆಲ್ಲ ಸ್ವಲ್ಪ ಆ ರೀತಿ ಚಿ ಗೆವಾರೋ, ನೆಲ್ಸನ್ ಮಂಡೇಲಾ, ಜಯಪ್ರಕಾಶ್ ನಾರಾಯಣ ಈ ರೀತಿ ಹೋರಾಟಗಾರರನ್ನ ನೋಡಿ ಬೆಳೆದಂಥವ್ರು. ಸೊ ಆ ಕಾನೂನು ಒಂದು ಜೊತೆನಲ್ಲಿ ನಿಮ್ಮ ಪ್ರಕಾರ ನಾನು ನಕಲಿ ಅಡ್ವೊಕೇಟ್, ಬಟ್ ನನ್ನ ಪ್ರಕಾರ ಜನರು ಗೊತ್ತಿರೋ ಪ್ರಕಾರ ಬಾರ್ ಕೌನ್ಸಿಲ್ ಪ್ರಕಾರ ನಾನು ಅಸಲಿ ಅಡ್ವೊಕೇಟ್. ಒಬ್ಬ ಅಡ್ವೊಕೇಟ್ ಅನ್ನ ತೇಜೋವಧೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಆಮೇಲೆ ನಾನು ಇಲ್ಲಿನೂ ಕದ್ಬಿಟ್ಟು ಯಾವುದೋ ಡಿಗ್ರಿ ಸರ್ಟಿಫಿಕೇಟ್ ಯಾವ್ದೋ ಪ್ರಿಂಟ್ ಹಾಕೊಂಬಂದು ನಾನೇನು ಮಾಡ್ಕೊಂಡಿಲ್ಲ. ನಾನು ಎಲ್ಲ ಸರ್ಟಿಫಿಕೇಟ್ ಒರಿಜಿನಲ್ಲು ಅಂತ, ಮತ್ತೆ ನಾನೊಬ್ಬ ನೈತಿಕತೆ ಇರುವಂತ ಒಬ್ಬ ಅಡ್ವೊಕೇಟು ಅಂತ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಆದೇಶ ಮಾಡಿದ್ಮೇಲೆ ನೀವು ಯಾರು ಅದನ್ನ ನಾನೇನಾದ್ರೂ ನಿಮ್ಮನ್ನ ನಕಲಿ MLA ಅಂತ ಹೇಳಿದ್ರೆ ನೀವು ಸುಮ್ಮನೆ ಇಡ್ತೀರಾ? ಹಾಗಾಗಿ ಇದನ್ನೆಲ್ಲ ಆಗ್ಬಾರ್ದಾಗಿತ್ತು. ಸೊ ನನಗನ್ಸೋದೇನು ಅಂತಂದ್ರೆ ಅಲ್ಟಿಮೇಟ್ಲಿ ಐ ಥಿಂಕ್ ಕಾನೂನನ್ನ ಎಲ್ಲರೂ ಫಾಲೋ ಮಾಡಬೇಕು. ಇದು ಬರೀ ದರ್ಶನ್ ಕೇಸ್ ಒಂದೇ ಅಂತಲ್ಲ, ವಿಶ್ವನಾಥ್ ಒಬ್ಬರಿಗೆ ಅಲ್ಲ, ಮುಂದಿನ ದಿನಗಳಲ್ಲಿ ತಪ್ಪಿತಸ್ಥರಿಗೆ ಖಂಡಿತವಾಗಿ ಶಿಕ್ಷೆ ಆಗುತ್ತೆ. ಅಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ನನ್ನ ಈ ವರ್ಡ್ಸ್ ನ ಅವತ್ತು ನೀವು ಜ್ಞಾಪಿಸ್ಕೊಳ್ಳಿ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಸೊ ದರ್ಶನ್ ಕೇಸು ಮತ್ತೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡೆದ್ರ? ನನಗನ್ಸುತ್ತೆ ಪ್ರಜ್ವಲ್ ಕೇಸಲ್ಲಿ ಕಾಂಗ್ರೆಸ್ ಅವರು ಒಂದು ಉದಾಹರಣೆ ಸೆಟ್ ಮಾಡಿದ್ರು. ಪ್ರಜ್ವಲ್ ಮುಡ್ತೀರಾ ಅಂತೇಳಿ ದರ್ಶನ್ ಕೂಡ ಒಂದು ಶಕ್ತಿ ಅದನ್ನು ಕೂಡ ಒಳಗಡೆ ಕಳ್ಸಿದೆ. ಈಗ 2.5 ಲಕ್ಷ ಇದೆ ಸರ್. ಈಗ ಸುಮಾರು, ಯಾಕಂದ್ರೆ ಒಬ್ಬ ಅಡ್ವೊಕೇಟ್ ಆಗಿ ನಾವು ಇದು ಪ್ರಶ್ನೆ ಬರ್ತದೆ, 2.5 ಲಕ್ಷ ಕೇಸ್ ಇರ್ಬೇಕಾದ್ರೆ ಪ್ರಜ್ವಲ್ ಕೇಸ್ ಒಂದೇ ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ನಡೀತು ಅಂತ ಪ್ರಶ್ನೆ ಬಂದಾಗ ಎಲ್ಲೋ ಒಂದ್ ಕಡೆ ಯಾರ್ದು ಸೆಲ್ಫ್ ಇಂಟ್ರೆಸ್ಟ್ ಇತ್ತು ಅಂತ ಬರ್ತದೆ. ಬಟ್ ಅವ್ರು ತಪ್ಪು ಮಾಡಿರೋದು ನ್ಯಾಯಾಲಯ ನಿರ್ಧಾರ ಮಾಡಿರೋದ್ರಿಂದ ನಾವೆಲ್ಲರೂ ಒಪ್ಕೊಳ್ಬೇಕಾಗತ್ತೆ. ಅದ್ರಲ್ಲಿ 2ನೇ ಮಾತಿಲ್ಲ. ದರ್ಶನ್ ಒಳಗಡೆ ಹೋಗಿರೋದನ್ನ ಸುಪ್ರೀಂ ಕೋರ್ಟ್ ಮಾಡಿರೋದನ್ನ ನಾವು ಸ್ವಾಗತ ಮಾಡೇ ಮಾಡ್ತೀವಿ. ನಾವು ಒಪ್ಕೊಳ್ಳಿ ಬಿಡ್ಲಿ, ಅದನ್ನ ಸ್ವಾಗತ ಮಾಡ್ಲೇಬೇಕು. ಅದು ಸುಪ್ರೀಂ ಕೋರ್ಟ್ ಆದೇಶ. ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡೋರು ಪ್ರತಿಯೊಬ್ರು ಕೂಡ ಕಾನೂನು ಗೌರವ ಕೊಡ್ಲೇಬೇಕು. ಬಟ್ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ಕೇಸಲ್ಲಿ ಒಂದು ಶಕ್ತಿ ಕೆಲಸ ಮಾಡಿದೆ ಕನ್ವಿಕ್ಷನ್ ಕೊಡ್ಸಕ್ಕೆ ಅಂತ ಹೇಳ್ತಾರೆ. ನಿಜನ ಸುಳ್ಳ ಗೊತ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ವಿಚಾರದಲ್ಲೂ ಒಂದು ಶಕ್ತಿ ಕೆಲಸ ಮಾಡಿದೆ ಅಂತ. ಬಟ್ ಇಬ್ರು 2 ಕೇಸಲ್ಲೂ ಕೂಡ ನ್ಯಾಯಾಲಯ ಹೇಳುತ್ತೆ ಒಂದು ಪ್ರೈಮಾ ಫೇಶಿಯ ತಪ್ಪಿದೆ ಅಂತ, ನ್ಯಾಯಾಲಯ ಹೇಳುತ್ತೆ ಎಸ್ ಇದೆ ಅಂತ. ಸೊ ಹಂಗಾಗಿ ನ್ಯಾಯಾಲಯದ ತೀರ್ಪನ್ನು ನಾವು ಒಪ್ಕೊಳ್ಳೇಬೇಕು ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.